ಫ್ಯಾಕ್ಟ್ರಿಗಳಲ್ಲಿ ಪ್ರಾಡಕ್ಟ್ ಡಿಸೈನ್ ತಗೊಳ್ಳಿ, ಮತ್ತೊಂದು ತಗೊಳ್ಳಿ, ಅನಿಮೇಷನ್ ತಗೊಳ್ಳಿ, ಎಲ್ಲ ಕಡೆ ಕಲೆ ಇದೆ. ಎಲ್ಲ ಕಡೆ ಕಲಾವಿದರಿಗೆ ಬಹಳ ಒಳ್ಳೆ ಆಪರ್ಚುನಿಟೀಸ್ ಇವತ್ತು ಬರ್ತಾ ಇದೆ. ಯಾಕಂದರೆ ನಾವು ಮನುಷ್ಯ ಮುಂದಕ್ಕೆ ಹೋಗ್ತಾ 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 ಎವ್ರಿಥಿಂಗ್ ಹ್ಯಾಸ್ ಟು ಬಿ ಈಸ್ಥೆಟಿಕಲಿ ಅಕ್ಸೆಪ್ಟಬಲ್ ಆಗಬೇಕು ಅಂತೇಳಿ. ಹಿಂದೆ ಎಲ್ಲ ಕತೆಗಳು ತೆಗೆದುಕೊಂಡ್ರೆ ಕತೆ ಶುರು ಮಾಡ್ತಾ ಇದ್ದಿದ್ದೆ ಒಂದೂರಲ್ಲಿ ಒಬ್ಬ ಬಡ ಕಲಾವಿದನಿದ್ದನು ಅಂತ. ಕಲಾವಿದ ಅಂದರೆ ಬಡವ ಅಂತ. ಪೇರೆಂಟ್ಸಿಗೆ ಮಕ್ಕಳು ದುಡ್ಡು ಮಾಡಬೇಕು, ಅವನಿಗೆ ಏನು ಟ್ಯಾಲೆಂಟ್ ಇದೆ, ಯಾವುದನ್ನು ಇಟ್ಕೊಂಡು ಅವ್ನು ಮಾಡಬೇಕು ಅನ್ನೋದಿಲ್ಲ. ಕೆಲವರ ಕಲಾಕೃತಿಗಳು ಕೋಟಿ ಕೋಟಿ ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಅನ್ನೋಂಥದ್ದು ನಮ್ಮ ಅನೇಕ ಜನಕ್ಕೆ ಗೊತ್ತಿಲ್ಲ. ಅಮೃತ ಶೇರ್ಗಿಲ್ ಅವ್ರದ್ದು ಸ್ಟೋರಿ ಟೆಲ್ಲರ್ ಅಂತ ಒಂದು ಕಲಾಕೃತಿ ಇದೆ. ಅದು 61.8 ಕೋಟಿ ರೂಪಾಯಿಗಳಿಗೆ ಸೇಲ್ ಆಗಿದೆ ಅಂದರೆ ಕ್ಯಾನ್ ಯು ಬಿಲೀವ್? ಸರ್, ಈ ಚಿತ್ರಕಲೆ ಅಂತ ಬಂದಾಗಲೇ ಜನರಲಿ ಕಲೆ ಅಂತ ಬಂದರೆ ನಾವು ಈ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಸರ್ದೊಂದು ಪುಸ್ತಕನ ಈ ಬೆಟ್ಟದ ಮೇಲೊಂದು ಮನೆಯ ಮಾಡಿಲಿ ಅವರು ತುಂಬ ಬ್ಯೂಟಿಫುಲ್ ಆಗಿ ಹೇಳ್ತಾ ಹೋಗ್ತಾರೆ ಅವ್ರ ಒಂದು ಕಥೆಯಲ್ಲಿ, ಜರ್ನಿಯಲ್ಲಿ. ಹುಟ್ಟುವಾಗ ಪ್ರತಿಯೊಂದು ಉದ್ಯೋಗನೂ ಕಲೆಯಾಗೇ ಹುಟ್ಟಿರುತ್ತೆ ಅನ್ನೋ ಅಂತ ಒಂದು ಪಾಯಿಂಟ್. ಯಾವುದೇ ಎಕ್ಸ್ಪೋಜರ್ ಸಿಗುತ್ತೆ ಅದಾದಮೇಲೆ ಅದು ಉದ್ಯೋಗ ಆಗಿ ಮಲ್ಟಿಪ್ಲಿಕೇಶನ್ ಡ್ಯೂಪ್ಲಿಕೇಶನ್ ಆದಮೇಲೆ ಅದೊಂದು ಉದ್ಯೋಗ ಸೃಷ್ಟಿ ಥರ ಆಗುತ್ತೆ. ಬಟ್ ಹುಟ್ಟುವಾಗ ಪ್ರತಿಯೊಂದು ಕಲೆನೇ. ಬಟ್ ಇವತ್ತಿನ ಜನ್ರೇಷನ್ನಲ್ಲಿ ಬಂದಾಗ ಈ ಆರ್ಟ್ನ ನಂಬ್ಕೊಂಬರೋರಿಗೆ ಏನು ಹೇಳ್ಬೋದು ಸರ್? ಯಾಕೆಂದರೆ ಇದು ಈಗ ಎಲ್ಲದಕ್ಕೂ ಅನ್ನ ಹುಟ್ಟಿಸುವಂಥ ಕಲೆ ಆಗಬೇಕು ಅಂತ ಅಂತಾರೆ, ಬದುಕನ್ನ ಕಟ್ಕೊಳ್ಳೋವಂಥ ಒಂದು ಕಲೆ ಆಗಬೇಕು ಅಂತ ನಾವು ಅಂತೀವಿ. ಸೊ ಆರ್ಟೇ ಒಂದು ಬೇರೆ ಥರದ್ದು ವಿಷಯ, ಅದರಲ್ಲಿ ನಾವು ಅದನ್ನು ಹೆಂಗೆ ತಗೊಳ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಅದನ್ನು ಇವತ್ತಿನ ಜನ್ರೇಷನ್ಗೆ ನೀವು ಆರ್ಟ್ನ ಹೇಗೆ ಹೇಳ್ಬೋದು ಸರ್? ಕಲೆ ಅನ್ನುವಂಥದ್ದು ಹಲವು ಬಗೆಗಳ ಹಲವು ಆಯಾಮ ಹೊಂದಿರುವಂಥದ್ದು. ಒಂದು ಆಯಾಮ ಅಲ್ಲ, ಒಂದು ನಿಶ್ಚಿತವಾದದ್ದಲ್ಲ. ಅದಕ್ಕೆ ಬೇರೆ ಬೇರೆ ಆಯಾಮಗಳು ಇದ್ದಾವೆ. ಈಗ ನಾವು ಕಲೆಯನ್ನು ಉದ್ಯೋಗದ ದೃಷ್ಟಿಯಿಂದ ಅಂತ ತೆಗೆದುಕೊಂಡು ನೋಡಿದ್ರೆ ಇವತ್ತು ಹಿಂದಿನ ಅನೇಕ ಕಾಲಕ್ಕೆ ಹೋಲಿಸಿದರೆ ಈಗ ತುಂಬ ವಿಪುಲವಾದ ಅವಕಾಶಗಳಿದ್ದಾವೆ. ತುಂಬ ಎಷ್ಟು ಕ್ಷೇತ್ರಗಳಲ್ಲಿ ಕಲೆ ಇದೆ ಅಂದರೆ ಈ ಕಲೆ ಇಲ್ಲದೇ ಇರುವಂಥ ಕ್ಷೇತ್ರವೇ ಇಲ್ಲ ಅಷ್ಟರ ಮಟ್ಟಿಗೆ. ನೀವು ನಾಟಕ ತಗೊಳ್ಳಿ, ಸಂಗೀತ ತಗೊಳ್ಳಿ, ನೃತ್ಯ ತೆಗೆದುಕೊಳ್ಳಿ, ಚಲನಚಿತ್ರ ತೆಗೆದುಕೊಳ್ಳಿ, ಎಲ್ಲ ಕಡೆ ಕಲೆ ಬೇಕು. ಫ್ಯಾಕ್ಟ್ರಿಗಳಲ್ಲಿ ಪ್ರಾಡಕ್ಟ್ ಡಿಸೈನ್ ತಗೊಳ್ಳಿ, ಮತ್ತೊಂದು ತಗೊಳ್ಳಿ, ಅನಿಮೇಷನ್ ತಗೊಳ್ಳಿ, ಎಲ್ಲ ಕಡೆ ಕಲೆ ಇದೆ. ಎಲ್ಲ ಕಡೆ ಕಲಾವಿದರಿಗೆ ಬಹಳ ಒಳ್ಳೆ ಆಪರ್ಚುನಿಟೀಸ್ ಇವತ್ತು ಬರ್ತಾ ಇದೆ. ಯಾಕಂದರೆ ನಾವು ಮನುಷ್ಯ ಮುಂದಕ್ಕೆ ಹೋಗ್ತಾ 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 ಎವ್ರಿಥಿಂಗ್ ಹ್ಯಾಸ್ ಟು ಬಿ ಈಸ್ಥೆಟಿಕಲಿ ಅಕ್ಸೆಪ್ಟಬಲ್ ಆಗಬೇಕು ಅಂತೇಳಿ. ಅಂದರೆ ಅದಕ್ಕೋಸ್ಕರ ಏನು ಅಂದರೆ ಕಲಾತ್ಮಕವಾಗಿರಬೇಕು ಅಂತೇಳಿ. ಕಲಾತ್ಮಕವಾಗಿರಬೇಕು ಅಂದಾಗ ನಾವು ಆ ರೀತಿ ಎಲ್ಲದಕ್ಕೂ ಕಲೆಯ ಟಚ್ ಕೊಡ್ತಾ ಹೋಗ್ತೀವಿ. ಒಂದು ಈಗ ಯಾವುದೋ ಒಂದು ಉಪಯೋಗಕ್ಕೆ ಇರುವಂಥ ಒಂದು ಪ್ರಾಡಕ್ಟ್, ಆ ಪ್ರಾಡಕ್ಟಿಗೆ ಕಲಾತ್ಮಕವಾಗಿ ಕಾಣೋ ಹಂಗೆ ಮಾಡೋವಂಥದ್ದು. ಭಾಳ ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ ಅಂದರೆ ನಮ್ಮ ಎಲ್ಲ ಕಲಾವಿದರ ಬಗ್ಗೆ ಇರುವ ಬಹುತೇಕ ಕಲ್ಪನೆ ಅದು. ಹಿಂದೆ ಎಲ್ಲ ಕತೆಗಳು ತೆಗೆದುಕೊಂಡ್ರೆ ಕತೆ ಶುರು ಮಾಡ್ತಾ ಇದ್ದಿದ್ದೆ ಒಂದೂರಲ್ಲಿ ಒಬ್ಬ ಬಡ ಕಲಾವಿದನಿದ್ದನು ಅಂತ. ಕಲಾವಿದ ಅಂದರೆ ಬಡವ ಅಂತ. ಅದು ಸಾಮಾನ್ಯ ತಿಳುವಳಿಕೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಹಾಗಿಲ್ಲ. ತುಂಬ ವಿಪುಲವಾದ ಅವಕಾಶಗಳಿದ್ದಾವೆ. ಇವತ್ತು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಸಾಫ್ಟ್ವೇರ್ಗಿಂತ ಜಾಸ್ತಿ ಸಂಬಳ ತೊಗೊಳ್ತಾ ಇರೋರು ಆರ್ಟಿಸ್ಟ್ಗಳು. ಸಾಫ್ಟ್ವೇರ್ನವ್ರ ಜೊತೆಗೆ ಅವ್ರು ಸೇರಿಕೊಂಡು ಡಿಸೈನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಅವರ ಹೆಡ್ಗಳಾಗಿರೋರು ಅವರು. ಎಲ್ಲಿ ಬೇಕಾದ್ರೆ ನೀವು ತೆಗೆದುಕೊಂಡು ನೋಡಿ ಇವರಿಗೆ ಇದಿದೆ. ಆಮೇಲೆ ಇನ್ನೊಂದು ತಪ್ಪು ಕಲ್ಪನೆ ಅಂದರೆ ಕಲೆ ಭಾಳ ಜನ ಹೇಳ್ತಾರೆ ನಮ್ಮ ಪೇರೆಂಟ್ಸ್ ಮಾಡೋವಂಥ ಒಂದು ದೊಡ್ಡ ತಪ್ಪು ಅಂದರೆ ಪೇರೆಂಟ್ಸಿಗೆ ಮಕ್ಕಳು ದುಡ್ಡು ಮಾಡಬೇಕು, ಅವನಿಗೆ ಏನು ಟ್ಯಾಲೆಂಟ್ ಇದೆ, ಯಾವುದನ್ನು ಇಟ್ಕೊಂಡು ಅವ್ನು ಮಾಡಬೇಕು ಅನ್ನೋದಿಲ್ಲ. ಎಲ್ಲರಿಗೂ ಇರೋವಂಥದ್ದು ಯಾವ ಉದ್ದೇಶ ಅಂದರೆ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಇಲ್ಲ ಡಾಕ್ಟರ್ ಆಗಬೇಕು. ಯಾಕೆ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ ಫಾರಿನ್ಗೆ ಹೋಗ್ಬೋದು, ಚೆನ್ನಾಗಿ ದುಡ್ಡು ಮಾಡ್ಬೋದು, ಡಾಕ್ಟರ್ ಆದ್ರೂ ಹಾಗೆ ಮಾಡ್ಬೋದು ಅಂತ. ಆದರೆ ಈ ಡಾಕ್ಟ್ರುಗಳು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಏನು ಹೇಳ್ತೀರಿ, ಅದಕ್ಕಿಂತ ಹೆಚ್ಚಿನ ಹಣವನ್ನು ನಮ್ಮ ಆರ್ಟಿಸ್ಟ್ಗಳು ತರ್ತಾ ಇದ್ದಾರೆ ಇವತ್ತು. ಇದಕ್ಕೆ ಕಾರಣ ಅಂದರೆ ಆರ್ಟಿಗೆ ಪಾಶ್ಚಾತ್ಯ ದೇಶಗಳಲ್ಲಿ ಹಾಗೆ ಇಲ್ಲಿ ಮೌಲ್ಯ ಬಂದಿದೆ. ಇವತ್ತು ಪ್ರತಿಯೊಬ್ಬ ಕಲಾವಿದ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾನೆ. ಅದರಲ್ಲೂ ವಿಶೇಷತಃ ಕೆಲವರ ಕಲಾಕೃತಿಗಳು
ಕೋಟಿ ಕೋಟಿ ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಅನ್ನೋಂಥದ್ದು ನಮ್ಮ ಅನೇಕ ಜನಕ್ಕೆ ಗೊತ್ತಿಲ್ಲ. ನೀವು ಯಾವ ಒಬ್ಬ ಸಾಫ್ಟ್ವೇರ್ನವ್ರು ತಗೊಳ್ಳಿ ಮತ್ತೊಂದು ತಗೊಳ್ಳಿ, ಅವನು ಎಷ್ಟು ದುಡಿತಾನೋ ಅದಕ್ಕಿಂತ ಅತ್ಯಂತ ಹೆಚ್ಚಿನ ದುಡಿಮೆಯನ್ನು ಅನೇಕ ಕಲಾವಿದರು ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ನಮ್ಮ ಇಂಡಿಯಾದ ಕೆಲವು ಕಲಾವಿದರ ಕಲಾಕೃತಿಗಳು ಯಾವ ಹಣಕ್ಕೆ ಮಾರಾಟ ಆಗಿದೆ ಅನ್ನೋದನ್ನ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ಅಮೃತ ಶೇರ್ಗಿಲ್ ಅವ್ರದ್ದು ದ ಸ್ಟೋರಿ ಟೆಲ್ಲರ್ ಅಂತ ಒಂದು ಕಲಾಕೃತಿ ಇದೆ. ಅದು 61.8 ಕೋಟಿ ರೂಪಾಯಿಗಳಿಗೆ ಸೇಲ್ ಆಗಿದೆ ಅಂದರೆ ಕ್ಯಾನ್ ಯು ಬಿಲೀವ್? 61.8 ಕೋಟಿ ದ ಸ್ಟೋರಿ ಟೆಲ್ಲರ್ ಕಲಾಕೃತಿ ಅಮೃತ ಶೇರ್ಗಿಲ್ ಅವರು. ಏನು ಇಮೇಜ್ ಸರ್ ಅದು? ಅದು ಒಂದು 3 ಜನ ಕೂತ್ಕೊಂಡು ಇದು ಕತೆ ಹೇಳ್ತಾ ಇರೋಂಥದ್ದು ಸ್ಟೋರಿ. ಅದು ಇವತ್ತು 61.8 ಕೋಟಿಗೆ ಅದೇನು ತುಂಬ ದೊಡ್ಡ ಕಲಾಕೃತಿನೂ ಅಲ್ಲ, ಸಣ್ಣದು. ಹಾಗೇನೆ SH ರಜಾ ಅಂತ ಒಬ್ಬರು ಕಲಾವಿದರು ಇದ್ದರು, ಇತ್ತೀಚೆಗೆ ತೀರ್ಕೊಂಡ್ರು. ಅವರ ಗೆಸ್ಟೇಷನ್ ಅಂತ ಒಂದು ಕಲಾಕೃತಿ 51.75 ಕೋಟಿ. 51 ಕೋಟಿ ಒಂದು ಕಲಾಕೃತಿಗೆ. ಯಾರು ಸರ್ ತಗೊಂಡಿರೋದು ಇದನ್ನೆಲ್ಲ? ಅದಕ್ಕೆ ಅದರದೇ ಆದ ಕ್ಲೈಂಟ್ಗಳಿದ್ದಾರೆ, ಆಕ್ಷನ್ ಹೌಸಸ್ ಇದ್ದಾವೆ, ಅವರೆಲ್ಲ ಮಾಡ್ತಾರೆ. VS ಗಾಯತೊಂಡೇದು ಅನ್ಟೈಟ್ಲ್ಡ್ ಕಲಾಕೃತಿ ಇದೆ, 32 ಕೋಟಿಗೆ ಹೋಗಿದೆ. ಅದು 32 ಕೋಟಿ. ಹಾಗೇನೆ ತಯ್ಯಬ್ ಮೆಹತಾದು ಫಿಗರ್ ಆನ್ ಎ ರಿಕ್ಷಾ ಅಂತ ಹೇಳ್ಬಿಟ್ಟು 29 ಕೋಟಿ. ಅರ್ಪಿತಾ ಸಿಂಗ್ ಅವ್ರದ್ದು ವಿಶ್ ಡ್ರೀಮ್ಸ್ ಅಂತ ಒಂದು ಕಲಾಕೃತಿ ಇದೆ, 20 ಕೋಟಿ. MF ಹುಸೇನ್ದು ವಾಯ್ಸಸ್ ಅಂತ ಕಲಾಕೃತಿ ಇದೆ, 18 ಕೋಟಿ. ಹೀಗೆ ಇವರೆಲ್ಲ ಎಷ್ಟಕ್ಕೆ ಮಾರಾಟ ಮಾಡಿದ್ದಾರೆ ಅಂದರೆ ಒಬ್ಬೊಬ್ಬರದನ್ನು ಕೋಟಿ ಕೋಟಿ ರೂಪಾಯಲ್ಲಿ. ಒಂದೊಂದು ಕಲಾಕೃತಿಗೆ ಏನು 4 ಅಡಿ 5 ಅಡಿ ಇರ್ಬೋದು, ಅಥವಾ 3 ಅಡಿ 4 ಅಡಿ, 50 ಕೋಟಿ ರೂಪಾಯಿಗೆ ಹೋಗುತ್ತೆ ಅಂದರೆ ಆರ್ಟ್ಗಿರೋ ವ್ಯಾಲ್ಯೂ ನೋಡಿ ನೀವು. ಎಲ್ಲರೂ ಇಷ್ಟೇ ದುಡ್ಡಿಗೆ ಮಾರ್ತಾ ಇಲ್ಲ. ಹೌದು. ಆದರೆ ಒಂದೇ ಒಂದು ನಾನು ಹೇಳ್ತೀನಿ, ಇವತ್ತಿಗೂ ಕಲಾ ಕಾಲೇಜಿನಿಂದ ಕಲಿತು ಬಂದಂಥವ್ರು ಯಾರೂ ನಿರುದ್ಯೋಗಿಗಳಾಗಿಲ್ಲ. ಎಲ್ಲರೂ ತಮ್ಮದೇ ರೀತಿಯಲ್ಲಿ ಜೀವನ ಸಾಗಿಸುವ ಮಟ್ಟಕ್ಕೆ ಬಂದಿದ್ದಾರೆ. ಒಂದೂರಲ್ಲಿ ಒಬ್ಬ ಬಡ ಕಲಾವಿದನು ಇದೆಯಲ್ಲ, ಆಸಕ್ತಿ ಇಲ್ಲ ಇವತ್ತು. ಸೂಪರ್. ಅದರಲ್ಲಿ ಅವಕಾಶಗಳು ವ್ಯತ್ಯಾಸ ಆಗ್ಬೋದು, ಸ್ವಲ್ಪ ಬೇರೆ ಬೇರೆ ಅಪ್ಲಿಕೇಶನ್ಗಳು ವ್ಯತ್ಯಾಸ ಇರ್ಬೋದು. ಆರ್ಟಿಂದ ಬಂದುಬಿಟ್ಟು ಇನ್ಯಾವುದೋ ಫೀಲ್ಡಿಗೆ ಹೋಗಿದ್ರು ಕೂಡ ಅಲ್ಲಿ ಆರ್ಟನ್ನು ಬಳಸ್ಕೊಂಡು ಮಾಡಿ. ಹೀಗಾಗಿ ಆರ್ಟಿಗೆ ಬೆಲೆ ಇದ್ದೇ ಇದೆ. ಆದರೆ ಕೆಲವು ಜನ ದುಡ್ಡು ಕಳ್ಕೊಂಡವರು ಇದ್ದಾರೆ, ಆದರೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಇಲ್ಲ. ನಾವು ಎಷ್ಟು ಮಾಡ್ತೀವಿ, ಒಂದು ಕ್ಯಾನ್ವಾಸ್ ಮಾಡ್ತೀವಿ, ಕ್ಯಾನ್ವಾಸಿಗೆ ಒಂದು 2,000-3,000 ರೂಪಾಯಿ ಆಗ್ಬೋದು. ಒಂದು ಕಲಾಕೃತಿ ಮಾಡೋಕ್ಕೆ ನಮಗೆ ಮ್ಯಾಕ್ಸಿಮಮ್ ಒಂದು 3,000 ರೂಪಾಯಿ ಆಗ್ಬೋದು. ಇನ್ನೂ ಕಷ್ಟ ಆಯಿತು ಅಂದ್ರೆ ನಾವು ಪೇಪರ್ ಒಳಗಡೆ ಮಾಡ್ತೀವಿ. ಇನ್ನೂ ಕಷ್ಟ ಆಯಿತು ಅಂದರೆ ನಮ್ಗೆ ಅವೈಲೇಬಲ್ ಮೆಟೀರಿಯಲ್ ಇಟ್ಕೊಂಡು ಗೋಣಿ ಚೀಲನೋ ಅದನ್ನೇನೋ ಮಾಡ್ತೀವಿ. ಹಾಗಾಗಿ ನಮಗೆ ಲಾಸ್ ಆಗೋದು ಅಂತ ಇಲ್ಲ. ಯಾವುದೋ ನೀವು ಸಿನಿಮಾ ಮಾಡಿದ್ರೆ ಎಷ್ಟು ಕೋಟಿ ಇನ್ವೆಸ್ಟ್ ಮಾಡಿರ್ತೀರಿ, ಹೋಯ್ತಾ? ನಮ್ಗೆ ಆ ರೀತಿ ಇನ್ವೆಸ್ಟ್ಮೆಂಟ್ ಇಲ್ವೇ? ಇಲ್ಲ. ಇನ್ವೆಸ್ಟ್ಮೆಂಟ್ ಇರೋದು ಕಮ್ಮಿ ನಮಗೆ. ಅಥವಾ ಒಂದು ಕಲ್ಲು ತೊಗೊಂಡಿರ್ತೀವಿ ಅಂತೇಳಿ ಕಲ್ಲು ತೊಗೊಂಡು ಒಂದು ಶಿಲ್ಪ ಮಾಡ್ತೀವಿ, ನಮ್ಮ ಶ್ರಮ ಇರ್ತದೆ, ಅದರ ಇನ್ವೆಸ್ಟ್ಮೆಂಟ್ ಭಾಳ ಕಡಿಮೆ ಅಲ್ವಾ ನಿಮ್ಗೆ ಕಂಪೇರ್ ಮಾಡಿದ್ರೆ? ಕರೆಕ್ಟ್. ಯಾವುದೋ ಒಂದು ಬಿಸ್ನೆಸ್ ಮಾಡ್ತೀರಿ, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತೀರಿ, ಅದು ಹೋಯ್ತು ಅಂದ್ರೆ ಹೋಯ್ತು. ಆದರೆ ನಮ್ಮದು ಆ ರೀತಿಯ ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಇಲ್ಲಿ ನಮ್ಮದು ಇನ್ವೆಸ್ಟ್ಮೆಂಟ್ ಇರೋದು ನಮ್ಮ ತಲೆ, ಕಲ್ಪನೆ, ನಮ್ಮ ಕೌಶಲ್ಯ, ಅದಕ್ಕೆ ಬೆಲೆ ಇರುತ್ತೆ ಇಲ್ಲಿ. ಬಟ್ ಇವತ್ತು ನೀವು ಬರೋರಿಗೆ ತುಂಬ ವೆಲ್ಕಮಿಂಗ್ ಆಗಿ, ನೀಟಾಗಿ, ತುಂಬ ಚೆನ್ನಾಗಿದೆ. ನಾನು ಹೇಳ್ದಲ್ಲ ಎಷ್ಟು ಅವಕಾಶಗಳಿದೆ ಅಂದರೆ, ಓನ್ಲಿ ಥಿಂಗ್ ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಯು ಹ್ಯಾವ್ ಟು ಕಾಂಪೀಟ್. ನಿಮಗೆ ಆ ರೀತಿಯ ಟ್ಯಾಲೆಂಟನ್ನು ಬೆಳೆಸ್ಕೋಬೇಕು, ಆ ರೀತಿಯ ಒಂದು ಕೌಶಲ್ಯಗಳನ್ನು ಬೆಳೆಸ್ಕೋಬೇಕು. ಆಮೇಲೆ ಪಬ್ಲಿಕ್ಕಲ್ಲಿ ನಿಮಗೆ ಯಾವ ರೀತಿದು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಹೋದರೆ ನೀವು ಭಾಳಷ್ಟು ಚೆನ್ನಾಗಿ ದುಡ್ಡು ಮಾಡ್ಬೋದು. ಇವತ್ತು ನಿಮಗೆ ಕಂಪ್ಯೂಟರ್ ಬಂದಿರ್ಬೋದು, ಆದರೆ ಕಂಪ್ಯೂಟರ್ ಬಂದಿದ್ದರೂ ಕೂಡ ಕಂಪ್ಯೂಟರ್ ಹಿಂದಿರುವಂಥ ಮನಸ್ಥಿತಿ ಬೇಕಲ್ಲ, ಅದಕ್ಕೆ ಕಲಾತ್ಮಕವಾದ ಕಲ್ಪನೆ ಬೇಕು. ಇವತ್ತು AI ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದು ಕಲಾವಿದರಿಗೆ ನಿಜವಾದ ದೃಷ್ಟಿಯಿಂದ ಸವಾಲೇ. ಅದು ಕಲಾವಿದರಿಗೆ ದೊಡ್ಡ ತೊಡಕು ಕೂಡ, ಚಾಲೆಂಜ್. ಯಾಕಂದರೆ ಕಲಾವಿದರು ಯಾವುದನ್ನು ಗಂಟೆಗಟ್ಟಲೆ ದಿವಸಗಟ್ಟಲೆ ತಗೊಂಡು ಮಾಡ್ತಾಯಿದ್ರು ಅದನ್ನು AI ಬರೀ ಒಂದು ಪ್ರಾಂಪ್ಟಿಂಗಿಂದ ಮಾಡಿಬಿಡ್ತದೆ. ಹೌದು. ಇವತ್ತು ಅದ್ರ ಮೇಲೆ ನಾವು ಅನೇಕ ಕಂಪ್ಲೇಂಟ್ ಮಾಡ್ತೀವಿ, ಅದರಲ್ಲಿ ಅದಿಲ್ಲ ಇದಿಲ್ಲ, ಏನೋ ಮಾಡುತ್ತೆ, ಎಮೋಷನ್ ಇಲ್ಲ ಮತ್ತೊಂದು. ನನಗನ್ಸೋದು ಈಗೇನು AI ಡೆವಲಪ್ಮೆಂಟ್ ಆಗ್ತಾಯಿದೆ, ಇನ್ನೊಂದು 5-6 ವರ್ಷಕ್ಕೆ ಅದೂ ಬರ್ತದೆ. ಮನುಷ್ಯನ ಎಲ್ಲ ಸಾಧ್ಯತೆಗಳನ್ನು AI ಮಾಡ್ತದೆ. ಆದರೆ AI ಕಲಾವಿದರ ಕೆಲಸ ಮಾತ್ರ ಅಲ್ವಾ ಕಸ್ಕೊಳ್ತಾ ಇರೋದು? ಅಲ್ಲ, ಎಲ್ಲ ಕ್ಷೇತ್ರದಲ್ಲಿ. ನಿಮ್ಮ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಕಳ್ಕೊಳ್ತಾ ಇದೆ, ಸಾಫ್ಟ್ವೇರಲ್ಲಿ ಕಳ್ಕೊಳ್ತಾ ಇದ್ದಾರೆ, ಏನೇನು ಬೇಕು, ಮೆಡಿಕಲ್ ಅಡ್ವೈಸರಿ ಮತ್ತು ಎಲ್ಲದರಲ್ಲೂ ಇನ್ನು AI ಬಂದಮೇಲೆ
ಮನುಷ್ಯನಿಗೆ ಉದ್ಯೋಗದ ಭಯ ಶುರು ಆಗ್ತದೆ. ಕರೆಕ್ಟ್ ಸರ್. ಅದು ಈ ಕ್ಷೇತ್ರ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ಇದೆ. ಪೇಪರ್ ಬದಲು ಕ್ಯಾನ್ವಾಸ್ ಬಂದ್ರೋ ಇಲ್ಲ ಬ್ರಷ್ ಬದಲು ಇನ್ನೊಂದು ಬಂದ್ರೆ ಓಕೆ. ಎ ಅಂತ ಬಂದ್ರೆ ನಿಮ್ಗೆ ಏನು ಇರೋದೇ ಇಲ್ವಲ್ಲ ಸರ್. ಪ್ರೊಡಕ್ಷನ್ ಬ್ರಷೇ ಬೇಕಿಲ್ಲ, ಬಣ್ಣ ಬೇಕಿಲ್ಲ, ಯಾವ್ದು ನಮ್ಗೆ ಇಟ್ಸ್ ಎ ರೆವಲ್ಯೂಷನ್. ಮುಂದೆ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ನಿಜವಾಗ್ಲೂ ಮನುಷ್ಯನಿಗೆ ಸವಾಲ್ ಆಗೋಷ್ಟರ ಮಟ್ಟಿಗೆ ಅದು ಬೆಳೀತದೆ ಅಂತ ನನಗೆ ಗೊತ್ತಿದೆ. ಮನುಷ್ಯ ಒಂಥರ ತಬ್ಬಿಬ್ಬಾಗ್ಬಿಡ್ಬೇಕು, ಆ ರೀತಿಯ ಸಾಧನೆಗಳನ್ನು ಅದು ಮಾಡುತ್ತೆ. ಅದು ಬರೀ ಕಲಾವಿದರಿಗೆ ಮಾತ್ರ ಅಲ್ಲ, ಸಾಮಾನ್ಯ ಪ್ರಪಂಚದ ಎಲ್ಲ ಜನರಿಗೂ ಎಲ್ಲ ಕ್ಷೇತ್ರಗಳಿಗೂ ಅನ್ವಯಿಸಂತ ಮಾತು. ಇವತ್ತು ನೋಡಿ ಮೆಡಿಸಿನ್, ಇವತ್ತು ನಾವೇನಾದ್ರು ಒಂದು ಜ್ವರ ಬಂದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕು. ಇವತ್ತು ಇಂದ ಡಾಕ್ಟರ್ ಹತ್ರ ಹೋಗೋದೇ ಬೇಡ, ಅದಕ್ಕೆಲ್ಲ ಫೀಡ್ ಮಾಡಿದ್ರೆ ಸಾಕು, ಅದು ಏನ್ ಮೆಡಿಸಿನ್ ನಿನ್ಗೆ ಹಿಂಗಾಗಿದೆ ಈ ಮಾತ್ರೆ ತಗೋ ಎಲ್ಲ ಕೊಡುತ್ತೆ. ಡಾಕ್ಟರ್ಗೆ ಆದ್ರೆ ನಾವು ಮರ್ತ್ ಬಿಟ್ಟಿರ್ತೀವನೋ ಎಷ್ಟು ತಗೊಳಕ್ ಕೇಳಿದ್ರು ಡೋಸೇಜ್ ಕೇಳಲಿಲ್ವಲ್ಲ ಅಂತ. ಸೊ ಇದ್ರೆ ಅದೇ ಎಲ್ಲ ಫೀಡ್ ಮಾಡ್ಬಿಡು. ನಾ ಹೇಳ್ದಲ್ಲ, ಎಲ್ಲ ಕ್ಷೇತ್ರಗಳನ್ನ ವ್ಯಾಪಿಸ್ತದೆ ಇನ್ನೊಂದು 10 ವರ್ಷದಲ್ಲಿ. ಹಾಗಾಗಿ ಈಸ್ ಎ ರಿಯಲ್ ಚಾಲೆಂಜ್ ಫಾರ್ ಹ್ಯೂಮ್ಯಾನಿಟಿ. ಅದೇನ್ ಮಾಡಕ್ಕಾಗಲ್ಲ. ವಿ ಹ್ಯಾವ್ ಟು ಫೇಸ್ ಫ್ಯೂಚರ್ ಚಾಲೆಂಜ್. ಅದು ಫ್ಯೂಚರಿಗೆ ನಿಜವಾದ ಈಗಲೇ ಆಗೋಗ್ಬಿಟ್ಟಿದೆ. ಮುಂದಿನ ಹೆಂಗೆ ಅದ್ ಮೇಲೆ ಬೆಳೀತಾ ಹೋಗುತ್ತೆ ಗೊತ್ತಿಲ್ಲ. ಇಟ್ಸ್ ಎ ಚಾಲೆಂಜ್. ಸರ್, ಹಂಗೆ ನಿಮ್ದು ಪರ್ಸನಲ್ ನಿಮ್ಮ ಆರ್ಟ್ ಬಗ್ಗೆ ಮಾತಾಡೋದಾದ್ರೆ, ನಿಮ್ಮ ಜರ್ನಿ ಆಫ್ ಇದರಲ್ಲಿ ಆಲ್ಮೋಸ್ಟ್ ನಿಮ್ದು ಒಂದು 60 years ಆಫ್ ಒಂದು ಬರೆಯಕ್ಕೆ ಸ್ಟಾರ್ಟ್ ಮಾಡೋಣ. ಒಂದು 50 ವರ್ಷದ ಮೇಲೆ 55 ವರ್ಷ ಅನ್ಬೋದು. 55 years ಆಫ್ ಜರ್ನಿಯಲ್ಲಿ ಸರ್, ಈಗ ಒಂದು ನನಗೆ ಇದೇ ಥರದ್ದು ಒಂದು ಪೇಂಟಿಂಗ್ ಬೇಕು ಅಂತ ಬರ್ಸ್ಕೊಂಡೋಗಿರುವಂಥ ಎಕ್ಸಾಂಪಲ್ ಯಾವುದಾದ್ರೂ ಒಂದು ವಿಷಯ ಹೇಳ್ಬೋದಾ ಸರ್? ನಾನು ನನ್ನ ಜೀವನದಲ್ಲಿ ಎಲ್ಲ ರೀತಿಯ ಕಲಾಕೃತಿಗಳನ್ನು ಮಾಡಿದ್ದೇನೆ. ನನಗೆ ಬೇಕಾದ ರೀತಿಯಲ್ಲಿ ಮೊದಲಂತೂ ನಾನು ಕಲಾಕೃತಿಗಳನ್ನು ಮಾಡ್ತಾ ಇದ್ದಬೇಕಾದ್ರೆ ಬೇರೆಯವರಿಗೋಸ್ಕರ ಮಾಡ್ತಾಯಿದ್ದೆ. ಸಮಾಜ ಏನು ಕೇಳುತ್ತೆ, ಸಮಾಜಕ್ಕೆ ಏನು ನೋಡಿದ್ರೆ ಇಷ್ಟ ಆಗುತ್ತೆ ಅಂತಂದು ಆ ರೀತಿ ಕಲಾಕೃತಿಗಳನ್ನು ಮಾಡ್ತಾಯಿದ್ದೆ. ಅದೇ ಸಂದರ್ಭದಲ್ಲಿ ಬೇರೆಯವರ ಆರ್ಡರ್ ರೀತಿ ನನಗಿಂಥದ್ದು ಬೇಕು ಅಂತ ಹೇಳಿ ಅನೇಕ ಜನ ಮಾಡಿಸ್ಕೊಂಡು ಹೋಗಿದ್ದಾರೆ. ನಾನು ಒಂದು ಉದಾಹರಣೆ ಕೇಳಿದರೆ ಅದಕ್ಕೋಸ್ಕರ ಹೇಳ್ತಾನೆ ಸರ್. ಭಾರತ ರತ್ನ CNR ರಾವ್ ಇದ್ದಾರಲ್ಲ, ಅವರು ನನ್ನ ಹತ್ರ ಒಂದು ಕಲಾಕೃತಿ ಮಾಡ್ಕೊಂಡೋದ್ರು. ಕಲಾಕೃತಿ ಮಾಡೋಕ್ಕಿಂತ ಮುಂಚೆ ಅವ್ರಿಗೆ ನೀವು ಯಾವ್ದು ಬೇಕು ಅಂತೇಳಿ ಅವ್ರ ಐಡಿಯಾಲ ಹೇಳಿದ್ರು. ನಾನು ಅದನ್ನು ಕೀ ಸ್ಕೆಚ್ ಮಾಡಿಕೊಟ್ಟಿದ್ದೆ, 3-4 ಕೀ ಸ್ಕೆಚ್ ಮಾಡಿಕೊಟ್ಟಿದ್ದೆ. ಅವ್ರು ಇದೇ ರೀತಿ ಬೇಕು ಅಂತ ಹೇಳಿದ್ರು. ಅದನ್ನು ನಾನು ಮಾಡಿಕೊಟ್ಟೆ. ಅವರು ಅಲ್ಲಿ ಜವಾಹರ್ಲಾಲ್ ನೆಹರು ಸೆಂಟ್ರು ಬೆಂಗಳೂರಲ್ಲಿದೆ. ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅದರ ಇನಾಗ್ರೇಷನ್ ಮಾಡಿದರು. ಆ ಕಲಾಕೃತಿ CNR ರಾವ್ ಕೂತ್ಕೊಳ್ತಾ ಇದ್ರಲ್ಲ ಅವರ ಹಿಂಭಾಗದಲ್ಲಿ ಇದೆ. ಏನು ಕಲಾಕೃತಿ ಸರ್? ಅದು ಒಂದು ಅಬ್ಸ್ಟ್ರಾಕ್ಟ್ ಆರ್ಟನ್ನು ಮಾಡಿದ್ದೆ. ನಾನು ಅವ್ರಿಗೆ ಇಂತಿನ ಐಡಿಯಾಸ್ ಬೇಕು ಅಂತ, ಸೈನ್ಸಿಗೆ ಸಂಬಂಧಪಟ್ಟಂಥ ಐಡಿಯಾಸ್ ಇಟ್ಕೊಂಡು ಕಲಾಕೃತಿ ಬೇಕು ಅಂತ ಹೇಳಿದ್ರು. ಅದನ್ನು ಮಾಡಿಕೊಟ್ಟಿದ್ದೆ. ಹೀಗೆ ಅನೇಕ ಜನರಿಗೆ ನಾವು ಮಾಡಿಕೊಟ್ಟಿದ್ದಿದೆ. ಆ ಕೆಲವು ಮ್ಯೂರಲ್ಗಳು ಮಾಡಿದ್ದಿದೆ. ಮ್ಯೂರಲ್ಗಳು ಮಾಡೋಂಥ ಅದು ಅವರಿಗೆ ಅಪೇಕ್ಷೆಗೆ ಹೀಗೆ ಬೇಕು ಅಂತ ನಾವು ಕ್ಲೈಂಟನ್ನ ಆರ್ಡರ್ ನೋಡಿಕೊಂಡು ಅವ್ರಿಗೆ ಸರಿಯಾಗಿ ಮಾಡಿರುವಂಥದ್ದು. ಆ ರೀತಿ ಒಂದು ದೊಡ್ಡ ಮ್ಯೂರಲ್ ಬೆಂಗಳೂರಿನ MG ರೋಡಲ್ಲಿರುವಂಥ ವಿಜಯ ಬ್ಯಾಂಕ್ನಲ್ಲಿರುವಂಥ ಮ್ಯೂರಲ್ ಮಾಡಿದ್ದೀನಿ. ಒಂದು 30 ಅಡಿ 10 ಅಡಿದು. ಹೀಗೆ ಅನೇಕ ದೊಡ್ಡ ದೊಡ್ಡ ಕಲಾಕೃತಿಗಳನ್ನು ನಾವು ಮಾಡಿದ್ದೀವಿ. ಅದು ಎರಡೂ ಥರದ್ದು. ಒಂದು ತೃಪ್ತಿಗೆ, ನಮ್ಮ ಆತ್ಮತೃಪ್ತಿಗೆ ಮಾಡುವಂಥ ಕಲಾಕೃತಿಗಳು, ಅದೊಂದು ನೆಲೆಯದಾದರೆ, ಬೇರೆಯವರಿಗೆ ತೃಪ್ತಿ ಕೊಡುವಂಥದ್ದು ಅವರ ಆರ್ಡರ್ ಬೇಸ್ ಮೇಲೆ ಅಥವಾ ಕಸ್ಟಮೈಸ್ಡ್ ಕಲಾಕೃತಿಗಳು ಕೂಡ, ಅದನ್ನು ಕೂಡ ನಾನು ಸಾಕಷ್ಟು ಮಾಡಿಕೊಟ್ಟಿದ್ದೀನಿ. ಬರೆದಿರುವಂಥ ಯಾವುದೋ ಒಂದು ಪೇಂಟಿಂಗ್ನ ಇಷ್ಟಪಟ್ಟು ನನಗಿದು ಬೇಕು ಅಂತ ಕೇಳಿ ತಗೊಂಡೋಗಿರುವಂಥದ್ದು ಮೆಮೊರೇಬಲ್ ಯಾವುದಾದ್ರು? ತುಂಬ ಇದೆ. ನಾವು ಎಕ್ಸಿಬಿಷನ್ಗಳು ಮಾಡ್ತೀವಲ್ಲ, ಎಕ್ಸಿಬಿಷನ್ ಮಾಡಿದಂಥ ಸಂದರ್ಭದಲ್ಲಿ ನಾವು ಮಾಡೋದೇ 2-3 ಉದ್ದೇಶ. ಒಂದು, ನಾವು ಮಾಡಿರೋ ಕಲಾಕೃತಿಗಳನ್ನ ಜನ ಬಂದು ನೋಡಲಿ, ಎಂಜಾಯ್ ಮಾಡಲಿ ಅಂತ. ಯಾರು ಎಂಜಾಯ್ ಮಾಡ್ತಾರೆ ಎಲ್ರಿಗೂ ಒಂದು ಕೊಂಡ್ಕೊಳ್ಳೋಕ್ಕಾಗಲ್ಲ. ಅವರೇನೋ ಎಂಜಾಯ್ ಮಾಡ್ತಾರೆ, ನಾನು ಈ ಕಲಾಕೃತಿ ನಮ್ಮ ಮನೇಲಿ ಇರಬೇಕು ಅಂತ ಅನಿಸುತ್ತೆ. ಆದರೆ ನಾವು ಕೇಳುವಷ್ಟು ಹಣ ಕೊಡೋಷ್ಟು ಅವರಿಗಿರಲ್ಲ. ಅಂಥ ಸಂದರ್ಭದಲ್ಲಿ ಯಾರಿಗೆ ತಾಕತ್ತಿದೆ, ಆರ್ಥಿಕವಾದ ಸಾಮರ್ಥ್ಯ ಇದೆ, ಅವ್ರು ಬಂದು ತೊಗೊಂಡೋಗ್ತಾರೆ. ಆ ರೀತಿ ಅನೇಕ ಕಲಾಕೃತಿಗಳನ್ನ ನಾನು ಕೊಟ್ಟಿದ್ದೀನಿ. ತುಂಬ ಕಡೆ ನಮ್ಮ ಕಲಾಕೃತಿಗಳಿದ್ದಾವೆ. ನಾನು ಈವರೆಗೆ ಸುಮಾರು ಒಂದು 26-27 ಏಕ ವ್ಯಕ್ತಿ ಕಲಾ ಪ್ರದರ್ಶನಗಳನ್ನು ಬೆಂಗಳೂರಲ್ಲಿ ಮಾಡಿದ್ದೀನಿ. ನಿಮಗೆ ಸೋಲೋ ಪ್ರೆಸೆಂಟೇಷನ್? ಸೋಲೋ ಪ್ರೆಸೆಂಟೇಷನ್ ರಾಷ್ಟ್ರಪತಿ ಭವನಲ್ಲಾಗಿದೆ, ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲೇ ಆಗಿದೆ. ಈ ರೀತಿ ಅನೇಕ ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ಗಳಲ್ಲಿ ನನ್ನ ಕಲಾಕೃತಿಗಳ ಪ್ರದರ್ಶನ ಆಗಿದೆ. ಅಲ್ಲೆಲ್ಲ ಕೊಂಡ್ಕೊಂಡು ಹೋಗೋರು ಇದ್ದಾರೆ, ನೋಡಿ ಸಂತೋಷ ಪಡೋರು ಇದ್ದಾರೆ. ಈಗ ನಿಮ್ಮ ಕಲಾಕೃತಿಗಳಲ್ಲಿ ಒಂದು ಅತಿಯಾದ ಮೊತ್ತಕ್ಕೆ ಹೋಗಿರೋದು, ಈಗ ನೀವು ಎಕ್ಸಾಂಪಲ್ಗಳನ್ನ ಕೊಟ್ಟಾಗೆ ನಿಮ್ಮದು ಏನು ಹೇಳ್ಬೋದು ಸರ್? ನಾನು ಸುಮಾರು ಒಂದು 6 ಲಕ್ಷದವರೆಗೆ ಮಾರಾಟ ಮಾಡಿದ್ದೇನೆ ಒಂದು ಕಲಾಕೃತಿಗೆ. 6 ವರ್ಷಕ್ಕೆ. ಆಮೇಲೆ 1 ಲಕ್ಷಕ್ಕೆ ಅನೇಕ ಕಲಾಕೃತಿಗಳನ್ನು ಮಾರಿದ್ದೇನೆ.
ನಾನು ಹೆಚ್ಚು ಮಾರಿರುವಂಥದ್ದು ಅಂದರೆ ಸುಮಾರು ಒಂದು 6-7 ಲಕ್ಷದ್ದು ಮಾರಿದ್ದೀನಿ. ಅದಕ್ಕಿಂತ ನಾನು ನೀವು ಹೆಂಗೆ ಪ್ರೈಸಿಂಗ್ ಮಾಡ್ತೀರಾ ಸರ್? ಯಾಕಂದ್ರೆ ಕಲೆಗೆ ನಾವು ಬೆಲೆ ಕಟ್ಟಕ್ಕಾಗಲ್ಲ ಅಂತೀವಿ. ಅದು ಇನ್ ಟರ್ಮ್ಸ್ ನಾವೇ ಅದು ಎಷ್ಟು ನಾವು ಅದಕ್ಕೆ ಖರ್ಚನ್ನ ನೋಡಿ ಅಂತೂ ಇಡೋದಕ್ಕಾಗಲ್ಲ. ಹೌದೌದು. ಯಾವ ಐಡಿಯಾಲಜಿ ಮೇಲೆ ಅದಕ್ಕೆ? ನೋಡಿ, ಕಲೆಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ ಅಂತ ಹೇಳ್ತಾರೆ, ಅದು ಸತ್ಯ ಕೂಡ. ಆದರೆ ಕಲೆಗೆ ಬೆಲೆ ಹೇಗೆ ಯಾವಾಗ ಬರ್ತದೆ ಅಂದರೆ ಅದಕ್ಕಿರುವಂಥ ಡಿಮ್ಯಾಂಡ್ ಮೇಲೆ. ನಾನೀಗ ತಯ್ಯಬ್ ಮೆಹ್ತಾ, ಹುಸೇನ್ ಅವ್ರದ್ದೆಲ್ಲ ಹೆಸರು ಹೇಳಿದ್ನಲ್ಲ, ಅವ್ರದ್ದೆಲ್ಲ ಒಂದು ಬ್ರ್ಯಾಂಡ್ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಒಂದು ಬ್ರ್ಯಾಂಡ್ ನಿರ್ಮಾಣ ಮಾಡಿದ ಮೇಲೆ ಅದಕ್ಕೆ ಗೊತ್ತಿಲ್ಲದೇನೆ ಮೌಲ್ಯ ಬರ್ತಾ ಹೋಗ್ತದೆ. ಬ್ರ್ಯಾಂಡಿಗೆ ಸರಿಯಾಗಿ ಮೌಲ್ಯ ಸೇರ್ಕೊಳ್ತಾ ಹೋಗಿ ಅದರ ಬೆಲೆ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೇನಂದರೆ ಯಾಕೆ ಇಷ್ಟು ಕಲಾಕೃತಿಗೆ ಬೆಲೆ ಅಂದರೆ, ಒಂದು ಅದರಲ್ಲಿರುವಂಥ ಯುನೀಕ್ನೆಸ್. ಆ ರೀತಿಯ ಒಂದು ಕಲಾಕೃತಿ ಇಡೀ ವರ್ಲ್ಡಲ್ಲಿ ನಿಮಗೆಲ್ಲೂ ನೋಡೋಕ್ಕೆ ಸಿಗೋದಿಲ್ಲ. ಒಂದು, ಹಾಗಾಗಿ ದಟ್ ಬಿಕಮ್ಸ್ ಎನ್ ಯುನೀಕ್ ಥಿಂಗ್ ಅದು. ಎರಡನೇದು, ಹೇಗೆ ಚಲನಚಿತ್ರ ಕ್ಷೇತ್ರದಲ್ಲೋ ಮತ್ತೊಂದು ಕ್ಷೇತ್ರದಲ್ಲೋ ಬ್ರ್ಯಾಂಡಿಂಗ್ ಇರ್ತದೆ. ಒಬ್ಬ ಆ್ಯಕ್ಟ್ರಿಗೆ ಇರುವಂಥ ಬೆಲೆ ಎಲ್ಲ ಆ್ಯಕ್ಟ್ರಿಗೂ ಕೊಡ್ತಾರಾ? ನಿಜ ನಿಜ. ಎಲ್ಲ ಡೈರೆಕ್ಟ್ರಿಗೂ ಅಷ್ಟೇ ದುಡ್ಡು ಕೊಡ್ತಾರಾ? ಕೊಡಲ್ಲ. ಇಲ್ಲ. ಆದರೆ ಒಬ್ಬ ಬ್ರ್ಯಾಂಡ್ ಆಗಿರುವಂಥ ಡೈರೆಕ್ಟರ್ ಆಗ್ಬಿಟ್ಟ ಅಂದರೆ ಅವನು ಆಗ್ಬೇಕಾದ್ರೆ ಎಷ್ಟು ಕಷ್ಟಪಡ್ತಾನೆ. ಹಾಗಿಲ್ಲೂ ಒಬ್ಬ ಕಲಾವಿದ ಆ ಬ್ರ್ಯಾಂಡ್ ಸಂಪಾದಿಸುವ ಹಂತ ಬರ್ಬೇಕಾದ್ರೆ ಸಾಕಷ್ಟು ಕಷ್ಟಪಟ್ಟಿರ್ತಾನೆ. ಆ ಬ್ರ್ಯಾಂಡ್ ಮೇಲೆ, ಆಮೇಲೆ ಡಿಮ್ಯಾಂಡ್ ಮೇಲೆ, ಅವನು ಎಷ್ಟು ಕಲಾಕೃತಿ ಮಾಡ್ತಾನೆ, ವರ್ಷಕ್ಕೆ ಎಷ್ಟು ಮಾರಾಟ ಆಗುತ್ತೆ ಅನ್ನೋದ್ರ ಮೇಲೆ ಅದು ಬೆಲೆ ಹೋಗ್ತಾ ಹೋಗ್ತದೆ. ಹಾಗಾಗಿ ಕಲಾಕೃತಿಗಳ ಮೌಲ್ಯ ನಿರ್ಧಾರ ಆಗೋಕ್ಕೆ ಅನೇಕ ಆಯಾಮಗಳಿದ್ದಾವೆ. ಅದರಲ್ಲಿ ಒಂದು ಅವನಿಗಿರುವಂಥ ಬ್ರ್ಯಾಂಡು, ಎರಡನೇದು ಅವನಿಗಿರುವಂಥ ಡಿಮ್ಯಾಂಡು, ಎರಡನೇದು ಅವನು ಬಳಸಿರುವಂಥ ಮೆಟೀರಿಯಲು, ಮೂರನೇದು ಅವನು ಬದುಕಿದಾನೋ ಸತ್ತಿದಾನೋ ಅಂತ. ಸತ್ತಿರುವಂಥವರ ಕಲಾಕೃತಿಗಳಿಗೆ ಬೆಲೆ ಜಾಸ್ತಿ, ಯಾಕಂದರೆ ಇನ್ನು ಅವ್ರು ಮತ್ತೆ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅವ್ರದ್ದು ಸೀಮಿತ ಆಯಿತು ಅಂದ ತಕ್ಷಣ ಅವ್ರ ಕಲಾಕೃತಿಗಳಿಗೆಲ್ಲ ಬೆಲೆ ಬರೋಕ್ಕೆ ಶುರು ಆಗ್ತದೆ. ಅದು ಹೀಗೆ ಅನೇಕ ದೃಷ್ಟಿಯಿಂದ. ಆಮೇಲೆ ಅದರಲ್ಲಿರುವಂಥ ಕಂಟೆಂಟು, ಫಾರ್ಮು, ಟೆಕ್ನಾಲಜಿ, ಮೆಟೀರಿಯಲ್ ಎಲ್ಲವೂ ಕೌಂಟ್ ಆಗಿಬಿಟ್ಟು ಆ ಬೇರೆ ಹೋಗ್ತದೆ. ಉದಾಹರಣೆಗೆ ಈಗ ಒಂದು ಕಲಾಕೃತಿ ಇದೆಯಪ್ಪ, ನಾನು 1 ಲಕ್ಷಕ್ಕೆ ಕೊಡೋಕ್ಕೆ ತಯಾರಿದ್ದೇನೆ. ಆದರೆ 10 ಜನ 1 ಲಕ್ಷಕ್ಕೆ ಕೊಡ್ತೀನಿ ಅಂತ ಬಂದಾಗ ನಾನು ಏನು ಮಾಡಬೇಕು? ನಿಮ್ಮಲ್ಲಿ ಜಾಸ್ತಿ ಯಾರು ಕೊಡ್ತೀರಿ ಅಂದಾಗ ನಾನು ಹರಾಜು ಆ್ಯಕ್ಷನ್ ಹೋಗ್ಬಿಡ್ತದೆ. ಇವತ್ತು ಈ ಅನೇಕ ಅಮೌಂಟ್ಗಳು ಬಂದಿರೋದೇ ಆಕ್ಷನಲ್ಲಿ. ಒಬ್ಬ 10 ಲಕ್ಷ ಅಂತಾನೆ, ಇನ್ನೊಬ್ಬ 15 ಅಂತಾನೆ, 20 ಅಂತಾನೆ, ಹಿಂಗೆ ಕೋಟಿಗಳಿಗೆ ಹೋಗ್ತದೆ. ಹಾಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತದೆ. ಅದು ಎಲ್ಲ ಕಲಾಕೃತಿಗಳಿಗೂ ಆಗಲ್ಲ, ಕೆಲವು ಕಲಾಕೃತಿಗಳಿಗೆ ಆಗ್ತದೆ. ಆ ರೀತಿ ಬ್ರ್ಯಾಂಡ್ ಮೇಲೆ, ಆಮೇಲೆ ಆ ಕಲಾಕೃತಿಗಳಿಗಂತ ಸಾಮಾಜಿಕ ಸನ್ನಿವೇಶದಲ್ಲಿರುವಂಥ ಮೌಲ್ಯದ ಆಧಾರದ ಮೇಲೆ ಅದಕ್ಕೆ ಬೆಲೆ ಬರುತ್ತೆ. ಯೂಶಲಿ ಈಗ ನೀವೇನು ಶೋಗಳನ್ನ ಮಾಡ್ತೀರಾ, ಎಕ್ಸಿಬಿಷನ್ಸ್ಗಳನ್ನ ಮಾಡ್ತೀರಾ, ಅಲ್ಲಿಗೆ ಬಂದು ನೋಡಿದವ್ರೇ ಪರ್ಚೇಸ್ ಮಾಡೋದಾ? ಇನ್ನೆಲ್ಲೂ ಬೇರೆ ಸ್ಪೇಸ್ ಇರಲ್ಲ? ಎರಡೂ ಇರುತ್ತೆ. ಅದು ಹೀಗೆ ಅಂತ ಹೇಳೋಕ್ಕಾಗಲ್ಲ. ಕೆಲವರು ಅಲ್ಲಿ ಬಂದು ನೋಡಿದ ಮೇಲೆ ನಮ್ಗೆ ಈ ಥರ ಮಾಡ್ಕೊಡ್ತೀರಾ, ಈ ಥರ ಇಷ್ಟು ಸೈಜಿಂದು ಹೀಗೆ ಬೇಕು ಅಂತ ಹೇಳ್ತಾರೆ, ಅದನ್ನು ಮಾಡ್ಕೊಡ್ತಾರೆ. ಕಸ್ಟಮೈಸ್ಡು. ಇದು ನನಗೆ ಇದೇ ಥರ ಬೇಕು, ಆದರೆ ಈ ಕಲರ್ ಬೇಡ ರೀ, ನನಗೆ ಇದರಲ್ಲಿ ಗ್ರೀನ್ ಇದೆ, ಗ್ರೀನ್ ಇಷ್ಟ ಆಗಲ್ಲ ರೀ ಅಂತ ಹೇಳಿದಾಗ ನಾವು ಆ ಕಸ್ಟಮೈಸ್ಡ್ ಪೇಂಟಿಂಗ್ ಮಾಡುವಾಗ ಆ ಥರ ಮಾಡಿಕೊಡ್ಬೇಕಾಗುತ್ತೆ. ನಾನು ಇತ್ತೀಚಿನ ವರ್ಷಗಳಲ್ಲಿ ಆ ರೀತಿಯ ಕಸ್ಟಮೈಸ್ಡ್ ಪೇಂಟಿಂಗನ್ನು ಮಾಡ್ತಿಲ್ಲ. ಇವತ್ತಿನ ಸಂದರ್ಭದಲ್ಲಿ ನನಗೇನಂದ್ರೆ, ನನಗೇನು ಅನಿಸುತ್ತೆ ಅದನ್ನು ಮಾಡ್ತೀನಿ. ಜನಗಳಿಗೆ ಮಾರಾಟ ಆಗಬೇಕು, ಜನಗಳಿಗೆ ಖುಷಿ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಸಮಾಜಕ್ಕೆ ಅಥವಾ ಜನಕ್ಕೆ ಏನು ಕೊಡಬೇಕು ಅಂತಿದ್ದೀನಿ ಅದನ್ನು ಕೊಡ್ತಾ ಇದ್ದೀನಿ. ಆ ರೀತಿ ಕಲಾಕೃತಿಗಳನ್ನ ಮಾಡ್ತಾಯಿದ್ದೀನಿ ನಾನು. ಇನ್ವೆಸ್ಟ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದ್ರೆ ರಿಯಲ್ ಎಸ್ಟೇಟು, ಗೋಲ್ಡ್, ಅದರ ಜೊತೆಗೆ ಪೇಂಟಿಂಗ್ ಕೂಡ ಇದೆ. ಇನ್ವೆಸ್ಟ್ಮೆಂಟ್ಗೋಸ್ಕರ ಪೇಂಟಿಂಗ್ಗಳನ್ನು ತೊಗೊಳ್ಳೋಂಥವ್ರು ಬೇಕಾದಷ್ಟು ಜನ ಕಲೆಕ್ಟರ್ಸ್ ಬೆಂಗಳೂರಲ್ಲೂ ಇದ್ದಾರೆ. ಅನೇಕ ಜನ ತಮ್ಮ ಬ್ರ್ಯಾಂಡ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ, ತಮ್ಮ ಬ್ರ್ಯಾಂಡ್ ಮೌಲ್ಯ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಪೇಂಟಿಂಗ್ ಕೂಡ ಕೊಂಡ್ಕೊಳ್ತಾರೆ. ನಮ್ಮ ದೇಶದಲ್ಲಿ ಚಿತ್ರಕಲೆಗೆ ಸಂಬಂಧಪಟ್ಟಂಥ ತುಂಬ ದೊಡ್ಡ ಪ್ರಶಸ್ತಿಗಳು ಸದ್ಯಕ್ಕೆ ಇಲ್ಲ. ಇದ್ದಿದ್ರಲ್ಲಿ ಕೇಂದ್ರ ಲಲಿತ ಕಲಾ ಅಕಾಡೆಮಿಯ ಪ್ರಶಸ್ತಿ ಇದೆ, ಅದು ದೊಡ್ಡದಿದೆ. ಇವತ್ತು ಪ್ರಶಸ್ತಿಗಳ ಸಂದರ್ಭದಲ್ಲಿ ಹೇಳೋದಾಗಿದ್ದರೆ ಬಹಳ ಒಳ್ಳೆಯ ಪ್ರಶಸ್ತಿಗಳನ್ನು ಸರಿಯಾದವರಿಗೆ ತಲುಪಿಸುವಂಥ ಪ್ರಶಸ್ತಿಗಳಿದ್ದಾವೆ, ಹಣ ಕೊಟ್ಟು ಕೊಂಡುಕೊಳ್ಳುವಂಥ ಪ್ರಶಸ್ತಿಗಳು ಇದ್ದಾವೆ. ಕೆಲವು ಪ್ರದೇಶಗಳಿದ್ದಾವೆ, ಉತ್ತರ ಕರ್ನಾಟಕ, ಗುಲ್ಬರ್ಗ, ಅಲ್ಲೆಲ್ಲ ಒಬ್ಬೊಬ್ಬ 15-20 ಇಂಟರ್ನ್ಯಾಷನಲ್ ಪ್ರಶಸ್ತಿ ತೆಗೆದುಕೊಂಡಿದ್ದಾನೆ. ಆದರೆ ಯಾರು ಮೀಡಿಯೋಕರ್ ಅಂತ ಹೇಳ್ತೀವಿ, ಆ ಮೀಡಿಯೋಕರ್ ಕೂಡ ದೊಡ್ಡ ದೊಡ್ಡ ಪ್ರತಿಷ್ಠೆ ಕಲಾವಿದರ ಹಾಗೆ ತಮ್ಮನ್ನು ಬಿಂಬಿಸಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಡೋರ್ ಓಪನ್ ಮಾಡಿದ ತಕ್ಷಣ ನೋಡ್ತೀನಿ, ರಷ್ಯಾ ಅಕಾಡೆಮಿಯ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು, ದೊಡ್ಡ ದೊಡ್ಡ ಇವ್ರ ಜನಗಳು ಎಲ್ಲ ರಷ್ಯನ್ ಭಾಷೆಯಲ್ಲಿ ಏನೋ ಘೋಷಣೆ ಕೂಗ್ತಾರೆ. ನಮ್ಮಲ್ಲಿ ಹೆಂಗೆ ರಾಜರು ಬಂದರೆ ಬಹುಪರಾಕ್ ಅಂತ ಕೂಗ್ತಾರಲ್ಲ, ಆ ರೀತಿ ಏನೋ ಕೂಗ್ತಾ ಇದ್ದಾರೆ. ಆವಾಗ ನನಗೆ ಗೊತ್ತಾಯಿತು ಈ ಅವಾರ್ಡ್ ಇದೆಯಲ್ಲ ಎಷ್ಟು ಪ್ರತಿಷ್ಠಿತವಾದದ್ದು ಅಂತ. ರಷ್ಯನ್ ಅಕಾಡೆಮಿಯ ಇತಿಹಾಸದಲ್ಲಿ ಭಾರತದ ಕೇವಲ 3 ಜನಕ್ಕೆ ಮಾತ್ರ ಈ ಪ್ರಶಸ್ತಿ ಕೊಟ್ಟಿದ್ದಾರೆ.